ಅಪ್ಪ ಎಂತದ ಇದು ಇನ್ನೇನ್ ಸಣ್ಣ ರಿಪೋರ್ಟಿಗೆ ಇದು ಸ್ಟೋರಿ ಎಲ್ಲ ಹೇಳ್ತೀಯಾ? ಮತ್ ನಾವ್ ಮನೇಲೆ ಇರ್ತಿರ್ಲಿಲ್ಲ ಆಯ್ತಾ ಸಣ್ಣದಿರೋದಿಗೆ. ಎಂತ ಆಡುದು ಮಾರಯ್ಯಪ್ಪ, ಅಲ್ಲೊಂದು ಹಾಡಿದಿತ್ತಾಯ್ತಾ, ಅಲ್ಲಿ ಸುಮಾರು ಮರ ಎಲ್ಲ ಇರ್ತಲ್ಲ, ಅದನ್ನ ಹಾಡಿ ಅಂತ ಕರುದು. ಅಲ್ಲಿಗೆಲ್ಲ ಹೋಗುದಾಯ್ತಾ ನಾವು. ಹೋಗಿ ಈ ಮಧ್ಯಾಹ್ನ ಬಿಸ್ಲಲ್ಲೆಲ್ಲ ಆಡುದು ಮಾರಯ್ಯ. ಅಲ್ಲೊಂದ್ ದೊಡ್ಡ ಗೋಳಿ ಮರ ಉಂಟಾಯ್ತಾ, ಅಜ್ಜಿ ಹೇಳುದ, ಅಜ್ಜ ಆದ್ರೂ ಹೇಳ್ತಿರ್ಲಿಲ್ಲ, ಅಜ್ಜಿ ಹೇಳುದು ಅಲ್ಲೆಲ್ಲ ಹೋಗಬೇಡಿ ಮಾರೆ, ಬ್ರಹ್ಮ ರಾಕ್ಷಸ ಇದ್ದ, ಅವಮಲ್ತಿದ್ಲ ಅಂತ ಹೇಳುದಾಯ್ತಾ. ಬ್ರಹ್ಮ ರಾಕ್ಷಸ ಅಲ್ಲ, ಬ್ರಹ್ಮ ರಾಕ್ಷಸ. ಬ್ರಹ್ಮ ರಾಕ್ಷಸ ಅಂದ್ರೆ ಈಗ ಮದುವೆ ಆಗಿದೆ ಒಂದು ಹುಡುಗ ಡೆತ್ ಆದ್ರೆ ಅವನ್ ಬ್ರಹ್ಮ ರಾಕ್ಷಸ ಆಗ್ತಾನಂತೆ. ಹಾ, ಭೂತ ಅಂತಲ್ಲ. ನಮ್ಗೆಲ್ಲ ಅಲ್ಲೊಂದು ಗೋಳಿ ಮರ ಇತ್ತಲ್ಲ, ಹೋಗಕ್ಕೆ ಹೆದರಿಕೆ ಆಗುದಾಯ್ತಾ. ಆದ್ರೂ ಮಧ್ಯಾಹ್ನ 2 ಗಂಟೆ ಎಲ್ಲ ಯಾವಾಗ್ಲೂ ಅಲ್ಲೇ ಹಾಡಿ ಬದಿ ಆಡುದಾಯ್ತಾ. ಮತ್ತೊಂದ್ ಜೆಡ್ ಅಂತ ಹೇಳಿದಾಯ್ತಾ. ಜೆಡ್ ಗ್ರೌಂಡಿಗೆ ಜೆಡ್ ಅಂತ ಕರುದು, ಎಂತ ಕರೀತಿದ್ರೆ ಗೊತ್ತಿಲ್ಲ ಆಯ್ತಾ. ಅಲ್ಲಿ ಸೈಕಲ್ ಕಲುದಾಯ್ತಾ. ಸೈಕಲ್ ಸೈಕಲ್ ನೀನ ನಾಯ ನಾಯಿ ಎಲ್ಲ ಅಷ್ಟು ಈಗಿದ್ದಷ್ಟೆಲ್ಲ ಇರ್ಲಿಲ್ಲ. ಅವಳು ಇದ್ದಿತ್ತು ಮೋತಿ ಅನ್ನೋದು ಒಂದು ನಾಯಿ ಇದ್ದಿತ್ತಾಯ್ತಾ, ಅಲ್ಲಿ ಮಿಲ್ಲಿದ ಮನೆ ಮೋತಿ ನಾಯಿ. ಮೋತಿ ಬಂತು, ಮೋತಿ 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 ಎಲ್ಲರೂ ಕರೆಯೋದು ಮೋತಿ ಅಂತ. ಅದು ಈ ಕಡೆ ಕಚ್ಚು ನಾಯಿ ಎಲ್ಲ ಇರ್ತಿತ್ತೇನೋ, ನಮ್ಗೆ ಸಿಕ್ಕಿರ್ಲಿಲ್ಲ. ಎಂತ ಗೊತ್ತಾ, ಸೈಕಲ್ ಇದೆ ಹೇಳಲ್ಲ, ನಿಮ್ಮಂಗೆ ಸೈಕಲ್ ಎಲ್ಲ ನಾವು ಕಲ್ತದ್ದು. ಅದ್ರಲ್ಲಿ 3 ಟೈಪ್ಸ್ ಉಂಟಾಯ್ತಾ. ಒಂದು ಒಳಪೆಟ್ಲ, ರೋಲ್ ಮತ್ತೆ ಸೀಟ್ ಅಂತ 3 ಸ್ಟೆಪ್ಸ್ ಆಯ್ತಾ. ಒಳಪೆಟ್ಲ ಅಂದ್ರೆ ಎಂತ ಗೊತ್ತಾ, ಅವಾಗೆಲ್ಲ ದೊಡ್ಡ ಸೈಕಲ್ ಬರು, ಸಣ್ಣ ಸೈಕಲ್ ಅಲ್ಲ. ಆ ದೊಡ್ಡ ಸೈಕಲ್ ಅಲ್ಲಿ ಒಳಗೆ ರೋಲ್ ಇರುತ್ತಲ್ಲ, ಹಿಂಗ್ ರಾಡ್ ಹ್ಯಾಂಡ್ಲ್ ಇದು ಮತ್ತೆ ಹಿಂಗ್ ಟ್ರಯಾಂಗಲ್ ಇರುತ್ತಲ್ಲ, ಅದ್ರೊಳಗಡೆ ನಮ್ದು ರೈಟ್ ಲೆಗ್ ಹಾಕಿ ಆಚೆ ಕಡೆ ಪೆಡಲ್ ಮೇಲೆ ಕಾಲ್ ಇಟ್ಕೊಂಡು ಲೆಫ್ಟ್ ಹ್ಯಾಂಡ್ ಅಲ್ಲಿ ದೊಡ್ಡ ಸೈಕಲ್ ಓಡಿಸ್ಲಿಕ್ಕೆ ಎಷ್ಟು ಸರಿ ಬೀಳ್ತಿತ್ತಂತಿಲ್ಲ ಆಯ್ತಾ. ಎರಡು ಕಾಲಲ್ಲ, ರೈಟ್ ಕಾಲ್ ಮಾತ್ರ ರೈಟ್ ಪೆಡಲ್ ಮೇಲೆ ಇಟ್ಕೊಳ್ಳೋದು. ಅದು ಈಗ ನಮ್ಗೆ ಗೊತ್ತಾದ ಪೆಡಲ್ ಒಳ ಪೆಡ್ಲ್ ಅಂತ ಆಗ್ಬೇಕಿತ್ತು. ನಾವು ಒಳ ಪೆಟ್ಲ ಅಂತ ಹೇಳುದಾಯ್ತಾ. ಫಸ್ಟ್ ಒಳ ಪೆಟ್ಲು ಕಲಿ ಅಂತಿದ್ರೆ ಆಯ್ತಾ ನಮ್ ಫ್ರೆಂಡ್ಸ್ ಎಲ್ಲ. ಪೆಡಲ್ ಅದ ಆಕ್ಚುಲಿ ಅಲ್ಲ, ಒಳಪೆಟ್ಲ ಅಂತ ಹೇಳ್ತಿತ್ತು. ಒಳಪೆಟ್ಲು ಕಲ್ತು ತುಂಬಾ ಹೊತ್ಬೇಕಾಯ್ತಾ, ಎಷ್ಟು ಸರಿ ಬೀಳ್ತಿತ್ತು ಅಂತಿಲ್ಲ. ದೊಡ್ಡ ಸೈಕಲ್ ಒಂದಿದ್ರು ನಿಮ್ಗೆಲ್ಲ ದೊಡ್ಡ ಸೈಕಲ್ ಆತರ ಸಿಕ್ಕುದಿಲ್ಲ ಅಲ್ಲ, ಕಡಿಮೆ ಅಲ್ಲ. ಅಜ್ಜನೆಲ್ಲ ಅದೇ ಸೈಕಲ್, ದೊಡ್ಡ ಕ್ಯಾರಿಯರ್ ಬ್ಯಾಗ್, ಕ್ಯಾರಿಯರ್ ಸೀಟ್ ಹಿಂದೆ ಹಾಗೆ. ಮತ್ತೆಂತ ಗೊತ್ತಾ, ಅದು ಇತ್ತಲ್ಲ, ಅದಾದ್ಮೇಲೆ ಸ್ವಲ್ಪ ಕಲ್ತ ಮೇಲೆ ಕಾನ್ಫಿಡೆನ್ಸ್ ಬಂದ್ಮೇಲೆ ಒಳಪೆಟ್ಲಲ್ಲಿ ಹೋಗ್ತಾ ಇರುತ್ತಲ್ಲ ಸೈಕಲ್, ಪಕ್ಕ ಒಳಪೆಟ್ಲಿದ್ ಕಾಲ್ತ ರೋಲಿಗೆ ಹಾಕುದಾಯ್ತಾ. ಅಷ್ಟೊತ್ತಿ ಸೈಕಲ್ ಬ್ಯಾಲೆನ್ಸ್ ಬಂದಿರತ್ತೆ ನಮ್ಗೆ. ರೋಲ್ ಕಲಿಯೋದು, ರೋಲ್ ಕಲ್ತ ಮೇಲೆ ನೆಕ್ಸ್ಟ್ ಅದು ಹಿಂಗ್ ರಾಡ್ ಎತ್ತಿತ್ತಲ್ಲ, ಅದ್ರ ಮೇಲೆ ಅದ್ರ ಮೇಲೆ ಹತ್ಕೊಂಡು 2 ಸೈಡ್ ಪೆಡ್ಲಿಂಗ್ ಮಾಡೋದು 2 ಕಾಲಲ್ಲಿ ಆಯ್ತಾ ಮೇಲಿಂದ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ರೋಲಲ್ಲಿ ಹೋಗ್ತಾ ಇರುವಾಗ ಸೀಟ್ ಮೇಲೆ ಕೂತ್ಕೊಳ್ಳೋದು. ಸೀಟ್ ಮೇಲೆ ಕೂತ್ರೆ ಕೆಲವೊಮ್ಮೆ ಕಾಲು ನೀಗ್ತಿರ್ಲಿಲ್ಲ ಆಯ್ತಾ. ಸಣ್ಣ ಸಣ್ಣದಿರುವಾಗ್ಲೇ ಕಲಿತಿದ್ವಿ, ದೊಡ್ಡ ಸೈಕಲ್ ಅಲ್ಲ. ಹಂಗ್ ಕಲ್ತಿತ್ತಲ್ಲ ನಾವು. ನಮ್ಗೆ ಸೈಕಲ್ ಇಲ್ಲಲ್ಲ ಅವಾಗ. ಸ್ವಲ್ಪ ಹೈಟ್ ಇದ್ದ, ಸುಮಾರು ಕೆಲಸ ಮಾಡ್ತಿತ್ತಲ್ಲ ಅವಾಗ. ಹಿಂಗ ನಮ್ಗೆ ಆತರ ಸೇಫ್ಟಿ ಗಿಫ್ಟಿ ಅಂತ ಇರ್ತಿಲ್ಲ, ಹಿಂಗ್ ಉದ್ದ ಸೀಟ್ ಅಲ್ಲ ಅದು. ಮತ್ತೆ ನಿಮ್ಗೆ 2 ಹಿಂದಿನ ಚಕ್ರಕ್ಕೆ ಸಣ್ಣ ಸಣ್ಣ 2 ಚಕ್ರ ಇರುತ್ತಲ್ಲ ನಿಮ್ಗೆ. ಸಣ್ಣ ನಮ್ಗೆ ಆತರ ಸೈಕಲೇ ನಾವು ನೋಡ್ಲಿಲ್ಲ ಗೊತ್ತಾ. ಮತ್ತೆ ನಮ್ಗದೆಲ್ಲ ಯಾರು ತೆಗ್ಸಿ ಕೊಟ್ಟಿದ್ರು ಅವಾಗೆಲ್ಲ? ಕಷ್ಟ ಅಲ್ಲ ಅಜ್ಜಿಗೆಲ್ಲ, ಅವಾಗ ಅದೆಲ್ಲ ತೆಗ್ಸಿ ಕೊಡ್ಲಿಲ್ಲ. ನಮ್ಗೆ ಇರ್ಲೇ ಇಲ್ಲ ಆತರ ಸೈಕಲ್ ಲೈಫಲ್ಲಿ. ನಾವೆಲ್ಲ ದೊಡ್ಡ ಸೈಕಲ್ ಅನ್ನೇ ಓಡಿಸ್ತಾ ಇರೋದು ಆಯ್ತಾ. ರಾಜು ಅಣ್ಣ ಅಂತ ಬಿಟ್ಟಿರೋರು ಆಯ್ತಾ, ಅವ್ರೆಂತ ಗೊತ್ತಾ, ರಾಜು ಅಣ್ಣ ಅಂತ ನಮಗೆ ಈಗ ಪೇಪರ್ ಹಾಕ್ತಾರಲ್ಲ, ಶ್ರವಣ ಅಂಕಲ್ ಇದ್ರಲ್ಲ, ಶ್ರವಣ ಅಣ್ಣ ಅಪ್ಪ, ಅವ್ರೆಂತ ಗೊತ್ತಾ, ರಾಜು ಅಣ್ಣ ನಮ್ಗೆ ಸುಮಾರು ಸೈಕಲ್ ಹಿಡಿದಾಯ್ತು. ಅವ್ರು ಬಾಡಿಗೆ ಸೈಕಲ್ ಅಲ್ಲೇ. ದೊಡ್ಡವರೆಲ್ಲ ಕೆಲ್ಸಕ್ಕೆ ಹೋಗುತ್ತೆ ಬಾಡಿಗೆ ತಗೊಂಡು ಹೋಗ್ತಿದ್ರು ಸೈಕಲ್. ನಾವೆಲ್ಲ ಸಣ್ಣವರೆಲ್ಲ ಎಂತ ಗೊತ್ತಾ, 1 ಗಂಟೆಗೆ ಸೈಕಲ್ ಬಾಡಿಗೆ ತಕೊಳ್ಳೋದಾಯ್ತಾ. 25 ಪೈಸೆ ಬಾಡಿಗೆ. ಕೆಲವರು ಬೆಳಿಗ್ಗೆ ತಗೊಂಡಿದ್ರು ಸಂಜೆ ತಂದು ಕೊಡ್ತಿದ್ರು ವಾಪಸ್. ಗಂಟೆಗೆ 25 ಪೈಸೆ, 4 hours 1 ರೂಪಾಯಿ. ಯಾಕೆ ಕೊಡುದಿಲ್ಲ? ಸುಮ್ನೆ ಯಾಕೆ ಹೇಳುದು? ಸುಮ್ನೆ ಹೇಳುದು ಮೇಲೆ ಹಂಗ್ ಮಾಡ್ಬಾರ್ದು, ತಪ್ಪದ ಅಲ್ಲ. ನೀನ್ ಮಾಡ್ಬೋದು, ತೊಂದ್ರೆ ಇಲ್ಲ. ನೀನ್ ದುಡ್ಡು ಜಾಸ್ತಿ ಕೊಡ್ಬೇಕು ಅಷ್ಟೇ. 2 ಗಂಟೆ ತಗೊಂಡ್ರೆ 50 ಪೈಸೆ, 3 ಗಂಟೆ ತಗೊಂಡ್ರೆ 75 ಪೈಸೆ.
ಲೈಫಿಗೆ ತಗೊಂಡು ಹೋಗ್ಬೇಕಾದ್ರೆ 100 ರೂಪಾಯ ಲೈಫಿಗೆಲ್ಲ ಕೊಡ್ತಿರ್ಲಿಲ್ಲ ಆಯ್ತಾ, ತಗೊಂಡು ಹೋಗ್ಬೇಕಾದ್ರೆ ಇಲ್ಲ ಕೊಡ್ತಿರ್ಲಿಲ್ಲ. ಅದು ಗಂಟೆ ಮೇಲೆ ಅಷ್ಟೇ, ಗಂಟೆಗೆ ಎಷ್ಟು ಅಂತ. ಅವ್ರು ಆಮೇಲೆ ರಾಜಣ್ಣಂದು ಸೈಕಲ್ ಅಂಗಡಿ ಸ್ಟಾಪ್ ಆಯ್ತಾ, ಯೋಗ ಎಲ್ಲ ಹೇಳಿಕೊಡ್ತಾರೆ. ಸೈಕಲ್ ಎಲ್ಲ ಎಲ್ಲಿ ಹೋಯ್ತು ಈಗ? ಅದೆಲ್ಲ ಮಾರಿದ್ರು ಅನ್ಸುತ್ತೆ ಮರೆ. ಈಗ ಎಲ್ಲುಂಟು ಕುಂದಾಪುರದಲ್ಲಿ ಸೈಕಲ್ ಕಾಣ್ಲಿಕ್ಕೆ ಸಿಕ್ಕುದಿಲ್ಲ ಮಾರೆ, ಯಾರು ಸೈಕಲ್ ಓಡಿಸುದಿಲ್ಲ. ಹೌದು, ಕಡೆಗೆ ಅದು ಹ್ಯಾಂಗೆ ಸಿಕ್ಕತ್ತ ಅದು ಕೊಡ್ತಾರ ಕಡೆಗೆ. ಮತ್ತೆ ಎಂತ ಗೊತ್ತಾ, ಇನ್ನೊಂದು ಇನ್ಸಿಡೆಂಟ್ ಹೇಳುದಾ? ಯಾವ್ದು ಇನ್ಸಿಡೆಂಟ್ ನೆನಪು ಮಾಡ್ಕೊಂಡೆ ಮಾರೆ. ಐಸ್ ಕ್ಯಾಂಡಿ ಆಯ್ತಾ, ಇಲ್ಲೊಬ್ರು ಐಸ್ ಕ್ಯಾಂಡಿ ತಗೋಬರುದಾಯ್ತಾ, ಅವ್ರ ಹೆಸರು ಬೇರೆ ಆಯ್ತು, ನರಸಿಂಹ ಅಂತ ಇರ್ತಿತ್ತು. ಅವ್ರು ಅದು ಐಸ್ ಕ್ಯಾಂಡಿ ರಾಜಾರಾಮ ಐಸ್ ಕ್ರೀಮ್ಸ್ ಅವ್ರು ಮಾಡೋದಲ್ಲ. ನಾವು ಐಸ್ ಕ್ರೀಮ್ ಬಂದ್ ಕೂಡ್ಲೆ ರಾಜಾರಾಮ್ ಬಂದ ಅಂತ ಹೇಳುದಾಯ್ತಾ. ಹೋಗ 15 ಪೈಸೆಗೆ ಕ್ಯಾಂಡಿ, 8 ಆಣೆಗೆ ಬೆಲ್ಲದ ಕ್ಯಾಂಡಿ, 50 ಪೈಸೆ ಬೆಲ್ಲದ ಕ್ಯಾಂಡಿ. ಬೆಲ್ಲದ ಕ್ಯಾಂಡಿ ಈಗ ವೆಂಕಟೇಶ್ವರದ ಹತ್ರ ಹೊರೆ ಹತ್ರ 20 ರೂಪಾಯಿ. 50 ಪೈಸೆಗೆ ಬೆಲ್ಲದ ಕ್ಯಾಂಡಿ, 1 ರೂಪಾಯಿಗೆ ಕ್ರೀಮ್ ಐಸ್ ಕ್ರೀಮ್ ಆಯ್ತಾ, ಕಡ್ಡಿ ಹಾಕಿರ್ತೀವಿ. ಕಪ್ಪೆಲ್ಲ ಇರ್ತಿರ್ಲಿಲ್ಲ, ಕಪ್ಪೆಲ್ಲ ಇದು 3 ನಮ್ಮಲ್ಲಿ ಒಂದು. ಮತ್ತೆ ಉದ್ದ ಪೆಪ್ಸಿ, ಉದ್ದ ಪೆಪ್ಸಿ ಅದೇ ಅದಕ್ಕೂ ಹಂಗೆ 25 ಪೈಸೆ 50 ಪೈಸೆ ಅಷ್ಟೇ ಇರುತ್ತೆ ಆಯ್ತಾ. ಹೈಯೆಸ್ಟ್ ಅದು 1 ರೂಪಾಯಿ ಹಾಕ್ತೀನಿ. ಅಜ್ಜ ತುಂಬಾ ಗಾಯಿ ಬೀಜ ತಗೋಬರ್ತಿದ್ರಲ್ಲ, ಬಿಸಿಲಲ್ಲಿ ಒಣಗಿಸ್ತಿದ್ರಲ್ಲ. 2:30-3 ಗಂಟೆ ಆಗೋತ್ತಿಗೆ ಅಜ್ಜ ಚಾ ಕುಡಿಲಿಕ್ಕೆ ಹೋಗೋತ್ತಿಗೆ ಹೇಳುದು ನಮ್ಮ ಹತ್ರ. ನನ್ನ ಹತ್ರ ಮತ್ತೆ ಪುಷ್ಪ ಥಿಯೇಟರ್ ಚಿಕ್ಕ ನೂನಪ್ಪ ಅಂತ ಕೆಲಸ ಮಾಡ್ತಿರ್ಲಿಲ್ಲ ಆಯ್ತಾ, ಕಳ್ಳ ಕಟ್ಟವ ಆಯ್ತಾ. ಆಮೇಲೆ ಕೆಲಸ ಮಾಡಿದೆ, ಈಗ ಕೆಲಸ ನಮ್ಗಿನ್ ಜಾಸ್ತಿ ಮಾಡ್ತಾನ. ಎಂತ ಗೊತ್ತಾ, ನಮ್ಮ ಹತ್ರ ಅದು ಬಾಯಿ ಬೀಜ ತುಂಬಲಿಕ್ಕೆ ಹೇಳುದಾಯ್ತಾ, ಸೆಕೆ ಒಂದ್ ದೊಡ್ಡ ಗೆರ್ಸಿ ಹಿಡ್ಕ ಬಂದು ಎಲ್ಲ ಬಾಯಿ ಬೀಜ ಗೆರ್ಸಿ ಅಂದ್ರೆ ಅಜ್ಜಿ ಅಕ್ಕಿ ಎಲ್ಲ ಹಿಂಗ್ ಮಾಡ್ತಾಳ ಅಂತ. ಗೆರ್ಸಿ ಬಾಯಿ ಬೀಜನ ಇಷ್ಟಿಷ್ಟು ಇಟ್ಕೊಂತಿತ್ತ, ಆಡುದಾಯ್ತಾ. ನಾವು ಬಾಯಿ ಬೀಜ ಆಡ್ತಿತ್ತ ಅವಾಗ. ತಿನ್ನಕ್ಕದು ಅದನ್ನ ಆಡಕ್ ತಗೊಂಡೋದಿತ್ತು ಫ್ರೆಂಡ್ಸ್ ಜೊತೆಗೆ. ಅದ್ರಲ್ಲೆಲ್ಲ ಗ್ಯಾಂಬ್ಲಿಂಗ್ ತರ ಆಡ್ತಿತ್ತು ಮಾರೆ ಅವಾಗ್ಲೇ. ಸುಮಾರು ಆಟ ಉಂಟು, ಇನ್ನೊಂದ್ಸರಿ ಹೇಳ್ತಾರೆ. ಸುಮಾರು ಉಂಟದ. ಈಗ ಬಾಯಲ್ಲಿ ಒಂದ್ ಸರ್ಕಲ್ ಹಾಕುದಾಯ್ತಾ ಹಿಂಗೆ, ಒಂದ್ ಸರ್ಕಲ್ ಹಿಂಗ ಹಾಕುದು. ಈಗ 5 ಜನ ಇದ್ರ ನೆನ್ಸ್ಕೊಳ್ಳಿ, ಒಂದೊಂದು ಗಾಯಿ ಬೀಜ ಇಡ್ಬೋದು, 2 ಇಡ್ಬೋದು. ಎಷ್ಟು ನಮ್ಮ ಸ್ಟ್ರೆಂತ್ ಹೆಚ್ಚಾಗಿ ಒಂದೊಂದೇ ಬೀಜ ಇಡ್ತಿದ್ರೆ ಆಯ್ತಾ. ಎಲ್ಲಾ ಸರ್ಕಲ್ ಒಳಗೆ ಇಡುದು. ಈಗ 5 ಜನ ಇಟ್ರೆ 5 ಬೀಜ ಇಡುದು. ಇನ್ನೊಂದು ದೊಡ್ಡ ಬೀಜ ತಕೊಳ್ಳೋದು, ಆ ಸರ್ಕಲ್ ಇಂದ ದೂರ ಬಿಸಾಡುದು ಆಯ್ತಾ ಮುಂದೆ. ಹೀಗೆ ಹಿಂಗ್ ಬಿಸಾಡುದು. ಬಿಸಾಡಿ ಆದ್ಮೇಲೆ ನೆಕ್ಸ್ಟ್ ಎಂತ ಗೊತ್ತಾ, ಮುಂದೆ ಯಾರ ಬೀಜ ಬಿಸಾಡಿರ್ತಾರಲ್ಲ ದೊಡ್ಡದು, ಅವರು ತಕೊಂಡು ಆ ಸರ್ಕಲ್ ಹೊಡಿಲಿಕ್ಕೆ ದೊಡ್ಡ ಬೀಜ ಬಿಸಾಡುದು ಎದುರುಗಡೆ. 5 ಜನ ಸರ್ಕಲ್ ಹಾಕಿರತ್ತಲ್ಲ, ಅವ್ರವ್ರ ಲೆಕ್ಕದ ಒಂದೊಂದು ಗಾಯಿ ಬೀಜ ಇಡುದು ಅದ್ರೊಳಗಡೆ ಇಟ್ಟು, ಉಳಿದವ್ರು ಎಂತ ಮಾಡ್ತಾರೆ, ತೆಗೆದು ಮುಂದೆ ಬಿಸಾಡುದಾಯ್ತು ಹಿಂಗೆ. ದೊಡ್ಡ ದಿನ ಹೊಡಿಲಿಕ್ಕೆ ಒಂದು ದೊಡ್ಡ ಬೀಜ ಉಳಿದದಲ್ಲ, ಒಂದು ದೊಡ್ಡ ಬೀಜ ಅದನ್ನ ನೀನ್ ದೂರ ಬಿಸಾಡುದು. ದೂರ 5 ಜನನು ಬಿಸಾಡ್ಬೋದು. 5 ಜನ ಬಿಸಾಡೋತಿಗೆ ಮುಂದೆ ಆಚೆ ಕಡೆ ಯಾರ್ದು ಹೋಗಿರುತ್ತಲ್ಲ ಅವ್ರಿಗೆ ಫಸ್ಟ್ ಚಾನ್ಸ್ ಹೊಡಿಲಿಕ್ಕೆ ಆಯ್ತಾ. ಅವರಲ್ಲಿಂದ ಗುರಿ ಇಟ್ಟ ಸರ್ಕಲ್ ಹೊಡಿಬೇಕಾಯ್ತಾ. ಅಷ್ಟೊತ್ತಿಗೆ ಉಂಟಲ್ಲ, ಹೊಡೆದ ಕೂಡ್ಲೆ ಅದು ಆ ಗೇರ್ ಬೀಜದ ಮೇಲೆ ಹೋಗಿ ಬಿದ್ದು, ಆ ಸರ್ಕಲ್ ಇಂದ ಗೇರ್ ಬೀಜ ಹೊರಗೆ ಬಂದ್ರೆ ಎಷ್ಟು ಬೀಜ ಹೊರಗೆ ಬಂದಿತ್ತೆ ಯಾರು ಹೊಡೆದಿರ್ತಾರೋ ಅವ್ರಿಗೆ ಆಯ್ತಾ. ಫಸ್ಟ್ ಇನ್ನೊಂದು ಹೊಡೆದ ಹೋಗ್ಲಿಲ್ಲ ಅಂತ ಅನ್ಸ್ಕೊ, 2ನೇವನು ಹೊಡೆದ ಹೋದ್ರೆ ಅವನಿಗೆ ಎಷ್ಟು ಸಿಕ್ಕತ್ತೋ ಅಷ್ಟು. ಈಗ ಒಂದು ಉಳಿದ್ರೆ ಇನ್ನೊಬ್ಬ 3 ರನ್ ಹೊಡಿಬಹುದು, ಮತ್ತೆ ಒಂದೇ ಸರಿ ಹೊಡಿಬೇಕಾಯ್ತಾ. ಆಮೇಲೆ ಈಗ ಹಿಂಗ್ ಬೀಜ ಬಿಸಾಡ್ತಾರಲ್ಲ ಮುಂದೆ, ಅಷ್ಟೊತ್ತಿಗೆ ಲಾಸ್ಟ್ ಅವನಿಗೆ ಒಂದು ಚಾನ್ಸ್ ಇರುತ್ತೆ ಆಯ್ತಾ, ಸುಂಕಿ ಹಾಕೊಳ್ಳುದಂತ. ಸುಂಕಿ ಅಂದ್ರೆ ಗೊತ್ತಾ, 4 ಜನ ಶೂಟ್ ಮಾಡಿದ್ರೆ 4 ಜನನು ಹೊಡಿಲಿಕ್ಕೆ ಆಗ್ಲಿಲ್ಲ, ಹೊರಗಡೆ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಆ ಸರ್ಕಲ್ ಬೀಜ, ಅದು ಸುಂಕಿ ಹಾಕೊಂಡ್ರೆ ಅಷ್ಟು ಆರಾಮ್ಸೆ ಸಿಕ್ಕತ್ ಅವನಿಗೆ ಅದಾಯ್ತಾ ಫುಲ್. ಇನ್ನೊಂದು ಆಡ್ತಿತ್ತ, ಒಂದು ಮಣ್ಣನ್ನು ಹಿಂಗ್ ಮಾಡಿ ಗುಪ್ಪಿ ಮಾಡೋದಾಯ್ತಾ, ಸಣ್ಣದೊಂದಿಷ್ಟು ಎತ್ತರ ಮಾಡೋದು, ಗುಪ್ಪಿ ಮೌಂಟೇನ್ ತರ ಇಷ್ಟಿಷ್ಟು ಎತ್ತರ ಮಾಡೋದಾಯ್ತಾ. ಅದ್ರ ಮೇಲೆ ಗರಟೆ ಇಡುದಾಯ್ತಾ, ಗರಟೆ ಚಿಪ್ ಇತ್ತಲ್ಲ, ಅದ್ರೊಳಗಡೆ ಪುನಃ ಲೆಕ್ಕದ ಬೀಜ ಹಾಕೋದು. 5 ಜನ ಇದ್ರೆ ಒಬ್ಬೊಬ್ರು ಒಂದೊಂದು ಬೀಜ ಗೆರಟೆ ಒಳಗಡೆ ಹಾಕ್ಬಿಟ್ಟು ದೊಡ್ಡ ಕಲ್ಲು ಉಂಟು ಅಂತ ದೂರ ಬಿಸಾಡುದು ಎದುರುಗಡೆ ಆಯ್ತಾ. ದೂರ ಬಿಸಾಡುದು, ಮುಂದೆ ಕಲ್ಲು ಯಾರದ್ದು ಹೋಗಿರುತ್ತೋ ಆ ಕಲ್ಲಿನವನು ಗರಟೆಗೆ ಶೂಟ್ ಮಾಡೋದು. ಆ ಗರಟೆ ಬಿದ್ದು ಗೇರ್ ಬೀಜ ಎಲ್ಲ ಹೊರಗಡೆ ಹೋಗುತ್ತಲ್ಲ, ಆ ಹೊರಗಡೆ ಹೋದ್ ಗೇರ್ ಬೀಜ ಎಲ್ಲ ಶೂಟ್ ಮಾಡೋದವನಿಗೆ. ಕೆಲವು ಸರಿ ಎಂತ ಆಗತ್ತೆ, ಗರಟೆಗೆ ಹೊಡೆದ್ರು ಕೂಡಲೇ ಗರಟೆ ಗೇರ್ ಬೀಜ ಜೊತೆ ಕೌಂಚ್ ಬಿದ್ದು ಬಿಡ್ತದೆ ಆಯ್ತಾ. ಗೇರ್ ಬೀಜ ಹೊರಗೆ ಹೋಗೋದಿಲ್ಲ, ಗರಟೆ ಒಳಗಡೆ ಇರುತ್ತಲ್ಲ. ಅಷ್ಟೊತ್ತಿಗೆ ಉಳಿದವರು ಬಾಕಿ ಇರ್ತಾರಲ್ಲ ಹೊಡಿಲಿಕ್ಕೆ, ಅವರು ಶೂಟ್ ಮಾಡಿ ಆ ಗರಟೆ ದೂರ ಹಾರಿಸಿ ಬಿಟ್ಟು ಗೇರ್ ಬೀಜ ಎಲ್ಲ ನೆಲದ ಮೇಲೆ ಸಿಕ್ಕಿದ್ರೆ, ಓಪನ್ ಆಗಿ ಸಿಕ್ಕರೆ ಅದವ್ರಿಗೆ ಹಾಗೆ ಅದಾಗ್ತಿತ್ತ. ಈ ಕೆಲವರು ಎಂತ ಮಾಡ್ತಿದ್ರು ಗೊತ್ತಾ, ಇಷ್ಟು ದಪ್ಪ ಕಲ್ ತಗೊಳ್ತಿದ್ರು ಬಿಸಾಡೋತಿಗೆ.
ಗರಟೆ ಮೇಲೆ ಕೌಂಚು ಬಿಸಾಡ್ತಿದ್ರು ದೂರದಿಂದ. ಕೆಲವು ಸಲ ಅದ್ರ ಮೇಲೆ ಬೆಳ್ತಿತ್ತಲ್ಲ, ಅಷ್ಟೊತ್ತಿಗೆ ಅದು ಓಪನ್ ಆಗಿ ಅಪ್ಪಚ್ಚಿ ಹೋಗ್ತಿತ್ತ, ಅಷ್ಟೇ ಅಷ್ಟು ಗೇರ್ ಬೀಜ ಅವರಿಗೆ ಇರ್ತಿತ್ತು. ಗೇರ್ ಬೀಜ ಎಲ್ಲ ಆಗ್ತಿತ್ತು. ಅಲ್ಲ ಅದು ಕಲ್ಲು ಗರಟೆಗೆ ಹಾಕಿದ್ರೆ ಕಲ್ಲಲ್ಲಿ ಹೊಡೆಯೋದು. ಡೈರೆಕ್ಟ್ ಸರ್ಕಲ್ ಮಾಡಿ ಹಾಕಿದ್ರೆ ಗೇರ್ ಬೀಜ ನೋಡಿ. ಅದು 1 kg 2 kg ಎಲ್ಲ ಗೇರ್ ಬೀಜ ಆಗ್ತಿತ್ತು ಆಯ್ತಾ. ನಮ್ದೆಲ್ಲ ಕೆಲವು ಸಲ ಲಾಸ್ ಆಗುದು ಮಾರ್ರೆ. ಅವಾಗಲೇ ಗ್ಯಾಮ್ಲಿಂಗ್ ಆಡ್ತಿತ್ತು ಹಾಗೆ ಅದೆಲ್ಲ ಕತೆ ಮಾರ್ರೆ. ನಮ್ದು ಆಟನೇ ಬೇರೆ, ನಿಮ್ದು ಆಟನೇ ಬೇರೆ. ನಿಮ್ದಂತ ಈಗ ಲ್ಯಾಪ್ಟಾಪ್ ಅಲ್ಲಿ, ಮೊಬೈಲ್ ಅಲ್ಲಿ, ಟಿವಿಯಲ್ಲಿ ಏನಾದ್ರು ಟಿವಿಯಲ್ಲಿ ನೋಡ್ತಿರಲ್ಲ ಬೇರೆಯವರು ಆಡೋದನ್ನ. ಕಾರ್ಟೂನ್ ನೋಡುದು. ಕಾರ್ಟೂನ್ ನಾನು ಕಾರ್ಟೂನ್ ನೋಡ್ಲೇ ಇಲ್ಲ ಅಂತ ಹೇಳ್ಬೋದಾಯ್ತಾ. ಇದು ಬರ್ತಿತ್ತು ಮೊದ್ಲು, ಯಾವ್ದು ಗೊತ್ತಾ? ಇಲ್ಲ, ಡಿಂಗ ಅಂತ ಒಂದು ಸ್ಟೋರಿ. ನಾವೆಲ್ಲ ಓದದ್ ಜಾಸ್ತಿಯ ಕಾರ್ಟೂನ್. ಡಿಂಗ ಅಂತ ಒಂದು ಬರ್ತಿತ್ತ ಒಂದು ಸ್ಟೋರಿ. ಡಿಂಗ ಮತ್ತೆ ಅವನು ಇನ್ನೊಬ್ಬ ಕೋಲ್ ಬಿಸಾಡ್ತಾನ. ಇಷ್ಟು ದಿನ ನೋಡಿಲ್ಲ. ಕೋಲ್ ಬಿಸಾಡ್ತಾನ ಅವ. ಯಾರ್ತಾನ? ಮೋಗ್ಲಿ ಬಿಸಾಡ. ಕಾಡಲ್ಲಿ ಹುಟ್ಟಿ ಕಾಡಲ್ಲೇ ಬೆಳೆಯುದಲ್ಲ ಅವನು. ಮೋಗ್ಲಿ ಅಂತ. ಅದು ನೋಡ್ತಿತ್ತ ಆಯ್ತಾ. ಅವಾಗ ಚಾನಲ್ ಒಂದೇ ಅಲ್ಲ. ಮಿಸ್ಟರ್ ಬೀನ್ ನೋಡಿಲ್ಲ. ಅದೆಲ್ಲ ಇಲ್ಲ ಮಾರೆ. ಅದೆಲ್ಲ ಇಲ್ಲ. ನಮ್ಗೆ ಕೇಳು, ನಮ್ಮ ಮನೇಲಿ ಟಿವಿ ಇರ್ತಿರ್ಲಿಲ್ಲ. ಹತ್ರ ಅಂದ್ರಲ್ಲಿ ಒಬ್ರು ವಾಸು ಚಿಕ್ಕಪ್ಪನ ಮನೇಲಿ ಟಿವಿ ಇರ್ತಿತ್ತು ಆಯ್ತಾ. ಅಲ್ಲಿ ಸಂಡೇ ಮಾತ್ರ ಮೂವಿ ಆಯ್ತಾ. ಸಂಡೇ ಮೂವಿ ಹೋಗಿದ್ ಮುಂಚೆ ಸಂಡೇ ಬೆಳಿಗ್ಗೆ ಮುನ್ನೋಟ ಅಂತ ಹೇಳಿ ಒಂದು ಬರ್ತಿತ್ತು ಆಯ್ತಾ. ಮುನ್ನೋಟ ಅಂದ್ರೆ ಒಂದು ವಾರ ಫುಲ್ ಹೇಳುದು. ನಾವು ಸೋಮವಾರ ಮಂಗಳವಾರ ಬುಧವಾರದೆಲ್ಲ ಹೇಳುತ್ತೆ. ನಮ್ಮ ಹತ್ರ ಬೋರ್ ಆಗುದಾಯ್ತಾ. ಸಂಡೆ ಬಂದ್ ಕೂಡ್ಲೆ ಖುಷಿ ಆಯ್ತಾ. ಸಂಡೆ ಹೇಳಕ್ ಸ್ಟಾರ್ಟ್ ಮಾಡೋ ಕೂಡ್ಲೆ ಸಂಜೆ 4 ಗಂಟೆಗೆ ಕನ್ನಡ ಚಲನಚಿತ್ರ ಅಂತ. ಅದು ಹೆಂಗ್ ಹೇಳುದು ಗೊತ್ತಾ? ಭಾನುವಾರ ಸಂಜೆ 4 ಗಂಟೆಗೆ ಕನ್ನಡ ಚಲನಚಿತ್ರ ಅಂತ ಅದ್ರ ಹೆಸರು ಹೇಳುದು. ತಾರಾಗಣದಲ್ಲಿ ಶಂಕರ್ನಾಗ್, ಭವ್ಯ, ಸುಧೀರ್, ವಜ್ರಮುನಿ ಮುಂತಾದವರು ನಟಿಸಿರುತ್ತಾರೆ ಅಂತ ಹೇಳುವಾಗ ಎಷ್ಟು ಖುಷಿ ಆಗುದತ್ತಂತರ. ಭಯಂಕರ ಖುಷಿ ಆಗುದೈತಾ. ಅಂತ ಹೇಳಿದ್ರೆ ಪಿಕ್ಚರ್ ನಮ್ಗೆ ಬರುವಾರ ಇದ್ರು ಸಹ ಬರುವಾರ ಆ ಪಿಕ್ಚರ್ ಇತ್ತಲ್ಲ ನೋಡ್ಲಿಕ್ಕೆ ಹೋಗ್ಬೇಕಲ್ಲ ಅಂತ ಆಸೆ ಆಯ್ತಾ. ಥಿಯೇಟರ್ ಅಲ್ಲ, ಅವ್ರ ಮನೆಗ ಮುನ್ನೋಟ ಹೇಳುದು. ಒಂದು ವಾರದ ಒಂದೇ ಪಿಕ್ಚರ್ ಹೇಳುದು ವಾರಕ್ಕೆ. ಅಲ್ಲ ಹೇಳು, ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಅತ್ತೆ, ಮಾವ ಎಲ್ಲರೂ ಹೋಗಿ ಮಕ್ಕಳ ಮರಿ ಎಲ್ಲ ಒಂಥರ ಒಬ್ಬೊಬ್ರು ಮನೆನೇ ಸಿನಿಮಾ ಥಿಯೇಟರ್ ತರ ಆಗ್ತಿತ್ತ ಗೊತ್ತಾ. ಮಾತಾಡ್ತಾರೆ. ಸೊ ಇದಿಷ್ಟು ನಮ್ಮ ಬಾಲ್ಯದ ಬಗ್ಗೆ. ಮತ್ತಷ್ಟು ಮಾತಾಡೋಣ, ಮತ್ತಷ್ಟು ನೆನಪನ್ನ ಕೆದ್ಕೋಣ. ಓಕೆನಾ? ಓಕೆ, ಬಾಯ್. ನೋಡು ಅವ್ನು ತೆಗಿಬಿಡತಾನ.